ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಡಿಸೈನರ್ ಡೋರಿ ಡಿಸೈನ್ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ಯಾಂಟ್ ಪೀಸಲ್ಲಿ ಕ್ರಾಸ್ ಪಟ್ಟಿ ತೊಗೊಂಡಿರ್ತೀವಲ್ಲ, ಅದನ್ನೆಲ್ಲ ಟ್ಯಾಗಿಗೆ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇದು ಡ್ರೆಸ್ ಪೀಸ್ದು ಟಾಪ್ದು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು 3 ಸ್ಟೆಪ್ಪಲ್ಲಿ ಬೇಕು ಅಂತ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 3 ಸ್ಟೆಪ್ಗೆ ಆ ರೀತಿ ಅದೇ ಡಿಸೈನು ಇದರಲ್ಲಿ ಫ್ರಿಲ್ ಕೊಡಬೇಕು. ಅದಕ್ಕೆ ನಾನು ಮಧ್ಯಕ್ಕೆ ಪ್ಯಾಂಟ್ ಪೀಸ್ದು ತೊಗೊಂಡಿದ್ದೀನಿ. ಬಟ್ಟೆ ಸ್ವಲ್ಪ ಇತ್ತು, ಅದರ ಅಳತೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅದು ಹೇಗೆ ಕಟ್ ಮಾಡಿದ್ದೀವಿ ಅದೇ ರೀತಿ ಕಟ್ ಮಾಡ್ಕೊಂಡು ಇವಾಗ ಅದಕ್ಕೆ ನಾನು ಫ್ರಿಲ್ ಕೊಡಬೇಕು. ಫ್ರಿಲ್ ಡಿಸೈನ್ ಆಗಿರೋದ್ರಿಂದ ಫ್ರಿಲ್ ಕೊಡಬೇಕು. ನೋಡಿ, ಈ ರೀತಿ ಬರುತ್ತೆ ಇದು. ಇದಕ್ಕೆ ಫ್ರಿಲ್ ಕೊಟ್ಬಿಟ್ಟು ಲಡ್ಕನ್ ಡೋರಿ ತಯಾರು ಮಾಡೋದು, ರೆಡಿ ಮಾಡೋದು. ನೋಡಿ, ಈ ರೀತಿ ಬರುತ್ತೆ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಇವಾಗ ಫ್ರಿಲ್ಗೆ ರೆಡಿ ಮಾಡ್ಕೊಳ್ಳೋಣ. ಇದು ಪೀಸ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಲ್ಲ, ಜಾಯಿಂಟ್ ಮಾಡಿಕೊಂಡು ಫ್ರಿಲ್ ಕೊಟ್ಕೋಬೇಕು. ಫಸ್ಟೇ ಫ್ರಿಲ್ ಕೊಟ್ಬಿಟ್ರೆ ಆಮೇಲೆ ಅದನ್ನ ಡೈರೆಕ್ಟಾಗಿ ಅದ್ರ ಮೇಲೆ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಫ್ರಿಲ್ ಕೊಡೋಕ್ಕೋದ್ರೆ ಪೀಸ್ ಬೇರೆ ಚಿಕ್ಕದಿರುತ್ತಲ್ಲ, ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ಗೆ ಫ್ರಿಲ್ನ ರೆಡಿ ಮಾಡ್ಕೊಂಬಿಡೋಣ. ಈ ರೀತಿ ನೀಟಾಗಿ ಏನಿಲ್ಲ, ಒಂದು ಇಂಚಿಗೆ ಆದರೆ ಸಾಕು, ಜಾಸ್ತಿ ದೊಡ್ಡದೇನು ಬೇಡ. ಇದಕ್ಕೆ ಫ್ರಿಲ್ಲು ಫೋಲ್ಡ್ ಮಾಡಿ ಒಂದು ಅರ್ಧ ಇಂಚ್ ಬರುತ್ತೆ ಅಷ್ಟೇ. ನಾವು 1 ಇಂಚು ಫೋಲ್ಡ್ ಮಾಡಿದ್ರೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಅರ್ಧ ಇಂಚ್ ಬರುತ್ತೆ. ಈ ರೀತಿ ನಿಧಾನಕ್ಕೆ ಇದು ಫ್ರಿಲ್ನ ನೀಟಾಗಿ ಚಿಕ್ಕದಾಗಿ ಕೊಟ್ಕೊಂಡ್ರೆ ಸಾಕು. ಇದು ಕೊಟ್ಟಾದಮೇಲೆ ಪ್ಯಾಂಟ್ ಪೀಸ್ ಬಟ್ಟೆ ಇತ್ತಲ್ಲ, ಮಧ್ಯದಲ್ಲಿ ಬರಬೇಕಲ್ಲ, ಅದಕ್ಕೆ ಉಳಿದಿರೋ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಅದನ್ನು ಅದೇ ರೀತಿಯೇ ಫ್ರಿಲ್ ಕೊಟ್ಕೊಂಡು ರೆಡಿ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಮಗೆ ಯಾವ ಕಲರ್ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ನಾನು ಪ್ಯಾಂಟ್ ಪೀಸ್ ಬಟ್ಟೆ ಕಮ್ಮಿ ಇರೋದ್ರಿಂದ ಮಧ್ಯಕ್ಕೆ ಮಾತ್ರ ಕೊಡ್ತಾಯಿದ್ದೀನಿ, ಇಲ್ಲಾಂದರೆ ಕೆಳಗಡೆನೇ ಕೊಡ್ತಿದ್ದೆ. ಇದು ಟಾಪ್ ಜಾಸ್ತಿ ಇರೋದ್ರಿಂದ ಮೇಲೆ ಕೆಳಗೆ ಟಾಪದ್ದು ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದ್ರಲ್ಲಿ ಬೇಕಾದ್ರೆ ಕಲರ್ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಸ್ವಲ್ಪ ಫ್ರಿಲ್ಗೂ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಮಾಡೋದು, ಬಟ್ಟೆ ಕಮ್ಮಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇದು ಸ್ವಲ್ಪ ದೊಡ್ಡದಾಗೆ ಇರಬೇಕು. ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡುವಾಗ ಕ್ರಾಸಾಗಿ ಹೋದರೆ ಕ್ರಾಸ್ ಪೀಸ್ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಪೀಸ್ಗೆ ನಾವು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಫ್ರಿಲ್ ಸ್ಟಿಚ್ ಮಾಡೋದ್ವಲ್ಲ, ಅದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಮಾಮೂಲಿ 3 ಪೀಸ್ಗೂ ಅದೇ ರೀತಿ ಅದ್ರ ಕಲರ್ದು ಅದಕ್ಕೆ ಮ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ಅದು ಸ್ಟಿಚ್ ಮಾಡಿದ್ದೀವಲ್ಲ, ಬಟ್ಟೆ ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಆ ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ 3 ನಾವು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೋಬೇಕು ಅಂದ್ಕೊಂಡಿದ್ದೋ, ಫಸ್ಟ್ ಗ್ರೀನು, ಆಮೇಲೆ ವೈಟು, ಆಮೇಲೆ ಗ್ರೀನು, ಆ ಥರ ಇಟ್ಕೋಬೇಕು. ಅದರಲ್ಲಿ ಇಟ್ಕೋಬೇಕಾದ್ರೆ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಆ ಕಡೆ ಈ ಕಡೆ ಕಟ್ಟಿಂಗ್ ಹೋದ್ರೂ ಮಧ್ಯದಲ್ಲಿ ನೀಟಾಗಿರಬೇಕು. ಆ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೂ ಅಷ್ಟೇ, ಎಲ್ಲ ಪೀಸೂ ಅಷ್ಟೇ ಮಧ್ಯದಲ್ಲಿ ಈ ಥರ ಒಂದು ಪಾಯಿಂಟ್ ಒಳಗೆ ಹಾಕೋತಾ ಇದ್ದೀನಿ. ಈ ಥರ ಪಾಯಿಂಟ್ ಒಳಗೆ ಹಾಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಒಂದು ನೀಟಾಗಿ ಒಂದು ಡಾಟು ಮಾರ್ಕ್ ಮಾಡಿಕೊಂಡ್ರೆ ಅವಾಗ ನಮಗೆ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇಡೋಕ್ಕೆ ಒಂದು ಮಾರ್ಕಿಂಗ್ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೋಡಿ, ಇಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನಿಮಗೆ ಅದ್ರ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇನದು ಸ್ಟಿಚ್ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಒಂದು ಸಮನಾಗಿ ಕಟ್ ಮಾಡಿಬಿಡಿ. ಆವಾಗೇನಾಗುತ್ತೆ, ರೆಡಿ ಆಗುತ್ತೆ. ಅದಕ್ಕೆ ದಾರ ರೆಡಿ ಮಾಡ್ಕೋಬೇಕಾಗುತ್ತೆ. ಟ್ಯಾಗಿಗೆ ನಾನು ಆಲ್ರೆಡಿ ಪ್ಯಾಂಟ್ ಪೀಸ್ದು ಕ್ರಾಸ್ ಪಟ್ಟಿ ಉಳಿದಿತ್ತು, ಅದು ಡೋರಿಗೆ ಅಂತಲೇ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಾದರೆ ನೀವು ಕ್ರಾಸ್ ಪೀಸಲ್ಲಾದರೆ ನೀವು ಎಷ್ಟು ಸಣ್ಣಗೆ ಹಾಕಿದ್ರೂ ನೀಟಾಗಿ ಬಂದುಬಿಡುತ್ತೆ. ಹಂಗಾಗಿ ಆ ಥರ ಕ್ರಾಸ್ ಪೀಸ್ ಕೊಟ್ಟಲಾದರೆ ನೀವು ಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಆ ಥರದ ಪೀಸ್ನ ಯೂಸ್ ಮಾಡ್ಕೊಳ್ಳಿ ಈ ಥರ ಡ್ರೆಸ್ ಹೊಲಿದಾಗ. ನೋಡಿ, ಇದು ಉಳಿದಿರೋ ಪೀಸ್, ಅದು ಕ್ರಾಸ್ ಕಟ್ ಮಾಡ್ತೀವಲ್ಲ ಅದು, ಹಾಗಾಗಿ ಇದರಲ್ಲಿ ಡೋರಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ ಸ್ಟಿಚ್ ಮಾಡ್ಕೊಂಬಿಟ್ಟು ನಾನೊಂದು ಸೂಜಿಗೆ ಒಂದು 10-15 ಎಳೆ ದಾರ ಹಾಕಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಹಾಕ್ಬಿಟ್ಟಿದ್ದೆ ನಾಟ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋದು. ನಾನು ಯಾವಾಗಲೂ ಈ ದೊಡ್ಡ ಸೂಜಿ ಒಂದು ಇಟ್ಕೊಂಡಿರ್ತೀನಿ, ಆ ದೊಡ್ಡ ಸೂಜಿಲೇ ಮಾಡೋದು. ನೀವು ಆ ಥರನೇ ಮಾಡ್ಬೋದು, ಇಲ್ಲ ಅದು ತೆಗಿಯೋದು ಬಂದಿದೆ, ಬೇಕಾದ್ರೆ ಅದರಲ್ಲಾದರೂ ಯೂಸ್ ಮಾಡ್ಬೋದು. ನಮ್ಗೆ ಇದೇ ರೂಢಿಯಾಗಿರೋದ್ರಿಂದ ನಾವು ಈ ಥರ ದೊಡ್ಡ ಸೂಜಿಲೇ ನಾಟ್ ಹಾಕ್ಕೊಂಡು ಇದು ಮಾಡ್ತೀವಿ. ದಾರ ಕಟ್ ಆಗಬಾರ್ದು. ಒಟ್ಟಿನಲ್ಲಿ ಎಳ್ದಾಗ ಕಟ್ ಆಗಿಬಿಟ್ರೆ ಅದು ವೇಸ್ಟು, ಮತ್ತೆ ತೆಗಿಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ ಮಧ್ಯದಲ್ಲಿ ಸಿಗಾಕೊಂಡ್ರೆ. ನೋಡಿ, ಈ ಥರ ಮಿಷಿನ್ ಒಂದು ದಾರ ಸುತ್ತೋದಿರುತ್ತಲ್ಲ, ಅಲ್ಲಿಗೆ ಹಿಂಗೆ ಇಟ್ಬಿಟ್ಟು ನಾನು ಅದನ್ನ ಹಂಗೆ ನಾಟ್ ಹಾಕ್ಬಿಟ್ಟು ಹೇಳ್ಕೊತೀನಿ. ಈಸಿಯಾಗಿ ಬರುತ್ತೆ ನೋಡಿ, ಏನು ತೊಂದರೆ ಇಲ್ಲ. ನಿಧಾನ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತೊಂದರೆ ಆಗುತ್ತೆ, ಅದನ್ನ ತೆಗೆದ್ಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ. ಇವಾಗ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದು. ನೋಡಿ, ಈ ರೀತಿ ಸ್ಟಿಚ್ ಮಾಡಬೇಕು. ಬಟ್ಟೆ ನೋಡ್ಕೋಬೇಕು, ನಮಗೆ ಕ್ರಾಸಾಗಿ ಎಷ್ಟು ಬೇಕು ಅಷ್ಟು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಎಕ್ಸ್ಟ್ರಾ ತೆಗೆದುಬಿಟ್ರೆ ಡೋರಿ ರೆಡಿ ಆಗುತ್ತೆ. ಗೋಪುರದ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನೋಡಿ, ನೀವು ಟ್ರೈ ಮಾಡಿ, ಹೊಸದಾಗಿದೆ. ಇದರಲ್ಲಿ ಬೇಕಾದ್ರೆ ಇನ್ನೂ ದೊಡ್ಡ ಸೈಜ್ ಮಾಡ್ಕೋಬೋದು. ನೀವು ಲೆಹೆಂಗಾಗೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಲಡ್ಕನ್ನು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದರ ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೋಡಿ, ಈ ಥರ 2 ಡೋರಿನೂ ರೆಡಿ ಆಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.